ನನ್ನ ಹೆಸರು ಚುಕ್ಕಿ ಕೇಸಿ. ನಾನು DVS ಇಂಡಿಪೆಂಡೆಂಟ್ PU ಕಾಲೇಜಲ್ಲಿ ಆರ್ಟ್ಸ್ ಓದ್ತಾ ಇದ್ದಿದ್ದು. ನನಗೆ 593 ಬಂದಿದೆ, 596ಗೆ ಸ್ಟೇಟ್ಗೆ 4th ರ್ಯಾಂಕ್ ಆಗಿ ಬಂದಿದ್ದೀನಿ. ನನ್ನ ಅಪ್ಪನ ಹೆಸರು ಹೊನ್ನಾಳಿ ಚಂದ್ರಶೇಖರ್, ಅಮ್ಮನ ಹೆಸರು HM ಪೂರ್ಣಿಮಾ. ನಾನು ಇವರಿಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು, ಮತ್ತೆ ಫಸ್ಟ್ ಇನ್ಸ್ಟಿಟ್ಯೂಷನ್ಗೆ ಥ್ಯಾಂಕ್ಸ್ ಹೇಳಬೇಕು. DVS ಇಂದು ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ಫ್ಯಾಕಲ್ಟಿ ಆಗಿರ್ಬೋದು, ಎಲ್ಲರೂ ನಂಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ನಂಗೆ ಎಕ್ಸ್ಪೆಕ್ಟೇಷನ್ ಇತ್ತು ಸ್ಟೇಟ್ ರ್ಯಾಂಕ್ ಬರ್ತೀನಿ ಅಂತ, ಆದರೆ 4th ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು 593, 594 ಮಾರ್ಕ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಆ ಮಾರ್ಕ್ಸ್ 4th ರ್ಯಾಂಕ್ ಬರುತ್ತೆ ಅನ್ಕೊಂಡಿಲ್ಲ. ಮೋಸ್ಟ್ಲಿ 8th, 9th ಆ ಥರ ಏನಾದ್ರು ಬರುತ್ತೆ. ಸ್ಟೇಟ್ ರ್ಯಾಂಕ್ ಬರ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಮಾರ್ಕ್ಸ್ ಎಕ್ಸಾಮ್ ಮುಗಿಸ್ಕೊಂಡು ಬಂದಾಗೆ ಎಕ್ಸ್ಪೆಕ್ಟೇಷನ್ ಇತ್ತು. ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾನ್ಸಂಟ್ರೇಟ್ ಮಾಡಬೇಕು, ಮತ್ತೆ ನನಗೆ ಆರ್ಟ್ಸಿನ ಎಲ್ಲ ಸಬ್ಜೆಕ್ಟ್, ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಭಾಳ ಇಷ್ಟ. ಅದಕ್ಕೆ 10th ಆದ್ಮೇಲೆ ಆರ್ಟ್ಸೇ ತಗೋಬೇಕು ಅಂತೇಳಿ ಆರ್ಟ್ಸ್ ತಗೊಂಡು ಶಿವಮೊಗ್ಗದ ಬೆಸ್ಟ್ ಕಾಲೇಜ್ ಅಂತ ಅವಾಗ ರಿಸರ್ಚ್ ಮಾಡಿದಾಗ DVS ಆಯ್ತು. ಇವಾಗೂ DVS ಇದೆ, ಯಾವಾಗಲೂ DVS ಇರುತ್ತೆ. ಅಲ್ಲಿ ಅಡ್ಮಿಷನ್ ತಗೊಂಡು ನಾನು ಅಲ್ಲೇ ಓದಿದ್ದೆ ಆರ್ಟ್ಸ್. ನಂಗೆ ಪ್ರಿಪ್ರೇಷನ್ ಅಂತ ಅಂದ್ರೆ ನಾವು ಅಷ್ಟು ತಲೆ ಕೆಡ್ಸ್ಕೊಂಡೇನು ಓದ್ತಾ ಇಲ್ಲ. ಅವತ್ತಿಂದ ಅವತ್ತು ಪಾಠ ಮುಗಿಸ್ಕೊಂತಾ ಇದ್ವಿ. ಎಲ್ಲಾರು ಗ್ರೂಪ್ ಇತ್ತು ಕಾಲೇಜಲ್ಲಿ, ಎಲ್ಲ ಡಿಸ್ಕಸ್ ಮಾಡ್ಕೊಂತ ಟೀಚರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಮಾಡ್ತಿದ್ವಿ. ಡೈಲಿ ಒಂದು 4 hours 5 hours ಓದ್ತಾ ಇದ್ದಿದ್ದು. ನಾನು ಎಂಟ್ರೆನ್ಸ್ ಎಕ್ಸಾಮಿಗೆ ಕೂಡ ಪ್ರಿಪೇರ್ ಆಗ್ತಿದ್ದೆ. ಆದ್ರೂ ಕ್ಲಾಟ್ ಮತ್ತೆ ಕಾಲೇಜ್ ಮಧ್ಯ ಸ್ಟ್ರಗಲ್ ಮಾಡ್ಕೊಂಡು ಡಿಸೆಂಬರ್ ತನಕ ಅಷ್ಟು ನನ್ನ ಕಾಲೇಜ್ ಬಗ್ಗೆ ಅಷ್ಟು ಓದಿರ್ಲಿಲ್ಲ. ಡಿಸೆಂಬರ್ ಆದ್ಮೇಲೆ ಪ್ರಿಪ್ರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಯ್ತು. ಅಟ್ಲೀಸ್ಟ್ ಒಂದು 3 ಪ್ರಿಪ್ರೇಟರಿ ಎಕ್ಸಾಮ್ಸ್ ಮಾಡಿದ್ರು. ಆ 3 ಪ್ರಿಪ್ರೇಟರಿ ಎಕ್ಸಾಮ್ ಇಂದ ನಾನು ಏನೇನ್ ಮಿಸ್ಟೇಕ್ ಆಗ್ತಿದೆ ಅದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಅದನ್ನ ರೆಕ್ಟಿಫೈ ಮಾಡ್ಕೊಳಕ್ ಹೆಲ್ಪ್ ಆಯ್ತು. ನನಗೆ ಮುಂಚೆಯಿಂದನೂ ಆರ್ಟ್ಸ್ ಓದ್ಬೇಕು ಅಂತ ಇಷ್ಟ ಆಯ್ತು. ನಾನು ನೆಕ್ಸ್ಟ್ UPSC ಎಕ್ಸಾಮ್ ತಗೋಬೇಕು ಅಥವಾ ಒಂದು ಜಡ್ಜ್ ಆಗ್ಬೇಕು, IAS ಆಗ್ಬೇಕು ಅಂತ ಬಹಳ ಇಷ್ಟ ಇದೆ. ಅದೇ 5th ಇಂದನೂ ಅದೇ ಇಂಟ್ರೆಸ್ಟ್ ಇರೋದು. ನನ್ ಸೈನ್ಸ್ ಮ್ಯಾಥ್ಸ್ ಇಂಟ್ರೆಸ್ಟ್ ಇರಲಿಲ್ಲ ಅಂತಲ್ಲ, ಎಲ್ಲಾ ಸಬ್ಜೆಕ್ಟ್ ನಂಗೆ ಲ್ಯಾಂಗ್ವೇಜ್ ಬಿಟ್ ಕೋರ್ ಸಬ್ಜೆಕ್ಟ್ಸ್ ಎಲ್ಲ ಇಷ್ಟನೇ ಇತ್ತು. ಹಾಗಾಗಿ ಬೇಡ, ನಾನು ಆರ್ಟ್ಸ್ ತಗೊಂಡೆ ಅಂದ್ರೆ ನೆಕ್ಸ್ಟ್ ನಂಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ನಾನು BA LLB ಡಿಗ್ರಿ ಮಾಡ್ಬೇಕು ಅನ್ಕೊಂಡಿದೀನಿ. ಆ ಡಿಗ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಆರ್ಟ್ಸ್ ತಗೊಂಡಿದ್ದೆ. ಹಾ, ಬಹಳ ಖುಷಿ. ನಾನು ಫಸ್ಟ್ ಮಾರ್ಕ್ಸ್ ನಾನು ನೋಡಿರ್ಲಿಲ್ಲ. ಹಿಂದೂ ಪೇಪರ್ ಇಂದ ಕಾಲ್ ಬಂತು, 593 ಆಗಿದೆ, ಸ್ಟೇಟ್ ರ್ಯಾಂಕ್ ಬಂದಿದ್ದೀರಾ ಅಂತ. ನನಗೆ ಅವಾಗೆ ಮಾರ್ಕ್ಸ್ ನಂಗೆ ಇಷ್ಟೊಂದು ಬಂದಿದೆ, ಆಮೇಲೆ ಯಾವ್ಯಾವ ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೋಡ್ರೆ ಫುಲ್ ಸರ್ವರ್ ಬ್ಯುಸಿ ಆಗಿ ಇವಾಗ ಒಂದ್ 10 ನಿಮಿಷ ಆಯ್ತು ಅಷ್ಟೇ ನೋಡಿ ಎಷ್ಟೆಷ್ಟು ಮಾರ್ಕ್ಸ್ ಬಂತು ಅಂತ ಹೇಳಿ. ನಾನ್ ನನಗೆ ಸಲ್ಸ್ಕೊಂತೀನಿ. ನನ್ನ ಹಾರ್ಡ್ ವರ್ಕ್, ನನ್ನ ಇಲ್ಲ ಅಂತಿಲ್ಲ, ಪೇರೆಂಟ್ಸ್ ಅಥವಾ ಆಗಿರ್ಬೋದು ಅಥವಾ ಅಮ್ಮ ಅಜ್ಜಿ ಅಣ್ಣ ಕಾಲೇಜಿಂದಾನು ಬಹಳ ಸಪೋರ್ಟ್ ಎಲ್ಲ ಇದೆ, ಹೆಲ್ಪ್ ಎಲ್ಲ ಮಾಡಿದ್ದಾರೆ. ಬಟ್ ಕೊನೆಗೆ ಏನೇ ಆಗಿದ್ರು ನನ್ನ ಹಾರ್ಡ್ ವರ್ಕ್ ಆಗಿರ್ಬೋದು ಅಥವಾ ನನ್ನ ಆ ಒಂದು ಎಕ್ಸಾಮ್ ಟೈಮಲ್ಲಿ ನಾನು ಎಷ್ಟು ರೈಟ್ ಮೈಂಡೆಡ್ ಇದ್ದೆ, ನಾನು ಎಷ್ಟು ಕಾಮ್ ಆಗಿದ್ದೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ನನ್ನ ಹಾರ್ಡ್ ವರ್ಕಿಗೆ ಸಬ್ಮಿಟ್ ಮಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.